ಸ್ನೇಹಿತರೆ, ಇವತ್ತು ಅಹಮದಾಬಾದಲ್ಲಿ ಒಂದು ಲಂಡನ್ಗೆ ಹೋಗಬೇಕಾಗಿರೋ ಫ್ಲೈಟ್, ಏರ್ ಇಂಡಿಯಾ ಫ್ಲೈಟು 800 ಅಡಿವರೆಗೂ ಹೋಗಿ ಆಮೇಲೆ ಮತ್ತೆ ವಾಪಸ್ ಕೆಳಗೆ ಬಂದುಬಿಡುತ್ತೆ ಟೆಕ್ನಿಕಲ್ ಇಶ್ಯೂಸಿಂದ. ಒಂದು ಸಾವು ಅಂದರೆ ನೋಡಿ ಯಾವ ರೀತಿ ಹೇಗೆ ಬರುತ್ತೆ ಅನ್ನೋದು. 242 ಜನ ಇದ್ದಂಥ ಫ್ಲೈಟು, ಇನ್ಕ್ಲೂಡಿಂಗ್ ಅವರ ಏನು ಹೇಳ್ತಾರೆ ಫ್ಲೈಟ್ ಕ್ರೂಸ್ಗಳೆಲ್ಲ ಇರ್ತಾರಲ್ಲ, ಇನ್ಕ್ಲೂಡಿಂಗ್ ಪೈಲಟ್ ಅವರು ಕೂಡ ಸುಮಾರು ಜನ ಸೇರಿ ಸತ್ತೋಗಿದ್ದಾರೆ. ಅದರಲ್ಲಿ ಮಾಜಿ CM ಒಬ್ಬರು ಸತ್ತಿದ್ದಾರೆ ಅಂತ ಕೇಳಿಬಂತು. ಹಾಗೂ ಈ ಒಂದು ಫ್ಲೈಟು ಆ್ಯಕ್ಚುಲಿ ಬಂದು ಬಿದ್ದಿರೋದೆಲ್ಲ ಅಂದರೆ ವಸತಿ ಪ್ರದೇಶ ಮೇಲೆ, ಅಂದರೆ ರೆಸಿಡೆನ್ಷಿಯಲ್ ಏರಿಯಾ ಮೇಲೆ ಬಂದು ಬಿದ್ದಿದೆ. ಅದರಿಂದ ಸಾವುಗಳು ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ. ಅಲ್ಲಿ ಸಿಕ್ಕಂಥ ಅಲ್ಲಿ ಅನಾಹುತ ಆದಂಥ ಜಾಗದಲ್ಲಿ ಯಾವ್ಯಾವ ಜನ ಇದ್ದರೂ ಅವ್ರನ್ನೆಲ್ಲ ಆ್ಯಂಬುಲೆನ್ಸ್ಗಳು ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಹಾಸ್ಪಿಟಲ್ಗಳಿಗೆ. ತುಂಬ ದೊಡ್ಡ ಮಟ್ಟದ ಸಾವು ನೋವಾಗಿದೆ. ಸಾವು ಅಂದರೆ ಹಿಂಗೆ ಬರಬೇಕು ಅಂತೇನಿಲ್ಲ, ಆ ರೀತಿಲಿ ಒಂದು ಅನಾಹುತ. ಪ್ರಾಚಾರ ಕಟ್ಟಿದಾಗ ಏನೂ ಮಾಡೋಕ್ಕಾಗಲ್ಲ, ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ. ಎಲ್ಲ ನಮ್ಮ ಹುಷಾರಲ್ಲಿ ಇರಬೇಕು. ಸಾಯಕ್ಕೂ ಮುಂಚೆ ಏನೇನು ಒಳ್ಳೆಯ ಕೆಲಸಗಳು ಮಾಡೋಕ್ಕಾಗುತ್ತೋ ನಿಮ್ಮ ಕೈಲಿ ಮಾಡಿಬಿಡ್ರಿ. ಯಾವತ್ತದು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾವು ನಮ್ಮ ಕೆಲಸಗಳು ಮಾಡ್ತಾಯಿದ್ದೀವಿ. ಸ್ನೇಹಿತರೆ, ಒಳ್ಳೆಯದಾಗಲಿ. ಜನಕ್ಕಾದಷ್ಟು ಒಳ್ಳೇದು ಮಾಡಿ, ಒಳ್ಳೆಯ ಹೆಸರು ತಗೊಳ್ಳಿ. ಥ್ಯಾಂಕ್ ಯು ಸ್ನೇಹಿತರೆ.